2019 ವಿಕಾರಿನಾಮ ಸಂವತ್ಸರದ ಸಿಂಹ ರಾಶಿಯ ವರ್ಷ ಭವಿಷ್ಯ. ಸಿಂಹ ರಾಶಿಗೆ ರವಿ ಅಧಿಪತಿ. ಮೇಷರಾಶಿ ಉಚ್ಚ ಸ್ಥಿರ ರಾಶಿ. ಅಗ್ನಿ ತತ್ವ ರಾಶಿ. ಶುಕ್ರ ಮತ್ತು ಶನಿಗೆ ಶತ್ರು ರಾಶಿ. ಮೇಷ, ಮಿಥುನ, ಕನ್ಯಾ ಮಿತ್ರ ರಾಶಿಗಳು. ವೃಷಭ, ತುಲಾ, ಕುಂಭ ಶತ್ರು ರಾಶಿಗಳು. ಈ ರಾಶಿಯಲ್ಲಿ ಯಾವುದೇ ಗ್ರಹ ಉಚ್ಚ ಮತ್ತು ನೀಚತ್ವ ಹೊಂದಿರುವುದಿಲ್ಲ. ಕಾಲ ಪುರುಷನ ಅಂಗದಲ್ಲಿ ಜಠರ. ಪಿತೃಕಾರಕ ರವಿ. ಸಿಂಹ ರಾಶಿಯವರು ಎಲ್ಲರನ್ನೂ ಆಕರ್ಷಿಸುವ ವ್ಯಕ್ತಿತ್ವವುಳ್ಳವರು. ವಿಶಾಲ ಹೃದಯದವರು ಆಗಿರುತ್ತಾರೆ. ಸಣ್ಣ ಪುಟ್ಟ ಅಧಿಕಾರವನ್ನು ಬಯಸುವುದಿಲ್ಲ. ಇವರಲ್ಲಿ ನಾಯಕತ್ವದ ಗುಣವಿರುತ್ತದೆ. ಒರಟಾದ ದೇಹ ಹೊಂದಿರುವವರ, ಗಂಭೀರವಾದ ನಡೆಯುವವರಾಗಿರುತ್ತಾರೆ. ಇವರಿಗೆ ಆತ್ಮಸ್ಥೈರ್ಯ ಹೆಚ್ಚು. ಇವರು ಯಾರನ್ನೂ ಅವಲಂಬಿಸಿರುವುದಿಲ್ಲ ಮತ್ತು ಯಾರಿಗೂ ತಲೆಬಾಗುವುದೂ ಇಲ್ಲ. ಇಚ್ಛಿಸಿದ ಕಾರ್ಯವನ್ನು ಸಾಧಿಸದೆ ಬಿಡುವುದಿಲ್ಲ. ಶತ್ರುಗಳ ಕಾಟ ಇವರ ಹತ್ತಿರ ನಡೆಯುವುದಿಲ್ಲ. ಸ್ಥಿರ ಮನಸ್ಸು, ಶಿಸ್ತುಬದ್ಧ ಜೀವನ, ಆತುರದಿಂದ ಕಾರ್ಯ ಮಾಡುವುದಿಲ್ಲ. ಸ್ವಾಭಿಮಾನ ಹೆಚ್ಚಾಗಿರುವ ಇವರಿಗೆ ಸಹನೆ ಹೆಚ್ಚಾಗಿರುತ್ತದೆ. ವಂಚನೆ ಎಂಬುದು ಇವರಿಗೆ ತಿಳಿದಿರುವುದಿಲ್ಲ. ಯಾವುದೇ ಕಾರ್ಯ ಮಾಡುವಾಗ 10 ಬಾರಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಒಮ್ಮೆ ಅನಾರೋಗ್ಯ ಬಂದರೆ ತತ್ಕ್ಷಣ ಗುಣವಾಗುವುದಿಲ್ಲ. ಸಮಸ್ಯೆಗಳನ್ನು ಧೈರ್ಯವಾಗಿ, ಸಮರ್ಥವಾಗಿ ಎದುರಿಸುವ ಗುಣ ಹೊಂದಿದವರಾಗಿರುತ್ತಾರೆ. ಇತರರಿಗೆ ಸಹಾಯ ಮಾಡುವ ಗುಣ ಉಳ್ಳವರಾಗಿರುತ್ತಾರೆ. ಆದರ್ಶ ಪ್ರಿಯರಾಗಿರುತ್ತಾರೆ. ಸಿಂಹ ರಾಶಿಯ ಲಕ್ಷಣಗಳು. ಲಾಂಛನ ಸಿಂಹ. ರಾಶ್ಯಾಧಿಪತಿ ರವಿ. ತತ್ವ ಅಗ್ನಿ ತತ್ವ. ರಾಶಿ ತತ್ವ ಸ್ಥಿರ ತತ್ವ. ದಿಕ್ಕು ಪೂರ್ವ ದಿಕ್ಕು. ಲಿಂಗ ಪುರುಷ. ವರ್ಣ ಕ್ಷತ್ರಿಯ. ಸ್ವಭಾವ ಕ್ರೂರ. ಕಾಲಪುರುಷನ ಅಂಗ ಹೃದಯ. ರಾಶಿರತ್ನ ಮಾಣಿಕ್ಯ. ಅದೃಷ್ಟ ಬಣ್ಣ ಗುಲಾಬಿ ಮತ್ತು ಕೆಂಪು. ಅದೃಷ್ಟ ದಿನ ರವಿವಾರ ಮತ್ತು ಬುಧವಾರ. ಅದೃಷ್ಟ ದೇವತೆ ಸೂರ್ಯನಾರಾಯಣ. ಅದೃಷ್ಟ ಸಂಖ್ಯೆ 1, 5 ಹಾಗೂ 9. ಅದೃಷ್ಟ ದಿನಾಂಕ 1, 10, 19 ಹಾಗೂ 28. ಮಿತ್ರ ರಾಶಿ ಮೇಷ, ಮಿಥುನ ಮತ್ತು ಕನ್ಯಾ. ಶತ್ರು ರಾಶಿ ವೃಷಭ, ತುಲಾ ಮತ್ತು ಕನ್ಯಾ. ವಿಶೇಷ ಗುಣ ಏನೆಂದರೆ ಮಹತ್ವಾಕಾಂಕ್ಷಿಗಳು, ಅತಿ ಭೋಗಾಸಕ್ತಿಯುಳ್ಳವರಾಗಿರುತ್ತಾರೆ. ಧನಾತ್ಮಕ ಗುಣಗಳು ಕ್ರಿಯಾಶೀಲತೆ, ಉದಾರಿ ಮತ್ತು ಸ್ನೇಹಪರರು. ಋಣಾತ್ಮಕ ಗುಣಗಳೆಂದರೆ ಅತಿ ವಿಶ್ವಾಸಿ ಮತ್ತು ಅಹಂಕಾರಿ ಜೀವಿಗಳು. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ 2 ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದು ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ.